ಬೇಗ ಬೆಳಕಾಗೋಯ್ತಾ? ನಿದ್ದೆ ಮಾಡಿದ್ದೆ ಗೊತ್ತಾಗಿಲ್ಲ. ಈ ರಗ್ನ ಯಾರು ಹೊಚ್ಚಿರ್ಬೋದು? ಓ, ಎದ್ದ ಸಂಜನಾ? ಕಾಫಿ ತಗೋಬ. ಗುಡ್ ಮಾರ್ನಿಂಗ್ ಅತ್ತೆ. ಗುಡ್ ಮಾರ್ನಿಂಗ್. ಸಂಜನಾ, ಕಾಫಿ ಕುಡಿಯೋಕ್ಕೂ ಮೊದಲು ಹಲ್ಲು ಉಜ್ಬೇಕಲ್ವೇನಮ್ಮ? ಯಾಕಂದರೆ ನೀನು ಮನೆ ಒಳಗಡೆ ಬರೋಕ್ಕಾಗಲ್ವಲ್ಲ, ಅದಕ್ಕೆ ಇಲ್ಲೇ ಉಜ್ಬಿಟ್ಟು ಇಲ್ಲೇ ಬಾಯಿ ತೊಳ್ಕೊಂಡ್ಬಿಟ್ಟು ಕಾಫಿ ಕುಡಿ. ತಗೋ ಕೊಡಿ. ಸಂಜನಾ, ನನಗೊಂದು ಜೋಕ್ ನೆನಪಾಗ್ತಿದೆ, ಹೇಳ. ಬೆಡ್ ಮೇಲೆ ಕುಡ್ದಿದ್ರೆ ಬೆಡ್ ಕಾಫಿ, ನೀನು ಜಗಲಿ ಮೇಲೆ ಕುಡಿತಿದೆಯಲ್ಲ ಜಗಲಿ ಕಾಫಿ. ನನ್ನ ಮೇಲೆ ನೀವಿಬ್ರು ತೋರಿಸ್ತಿರೋ ಕಾಳಜಿಗೆ ನನಗೆ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಸಂಜನಾ, ರಾತ್ರಿ ನಿನಗೆ ತುಂಬ ಚಳಿಯಾಗಿರ್ಬೇಕು ಅಲ್ವೇನಮ್ಮ? ಇಲ್ವಲ್ಲ, ಅತ್ತೆ ಬಂದು ರಗ್ ಹೊತ್ಸಿದ್ರಲ್ವಾ? ಇಲ್ಲಮ್ಮ, ನಾನು ಹೊತ್ಸಿಲ್ಲ. ನಾನಂತೂ ಅಲ್ಲ. ಮತ್ತಿನ್ಯಾರು ಹೊತ್ಸಿರ್ಬೋದು? ಇದ್ದೋರ್ ಮೂವರಲ್ಲಿ ಕದ್ದೋರು ಯಾರು ಅನ್ನೋಂಗೆ ನಾನು ಅತ್ತಿಗೆ ನರಸಿಂಹನ್ ಬಿಟ್ರೆ ಈ ಮನೇಲಿ ಯಾರೂ ಇಲ್ಲ. ನಾನು ಅಲ್ಲ, ಅತ್ತಿಗೆನೂ ಅಲ್ಲ. ಅಂದರೆ ನರಸಿಂಹ ಹೊಚ್ಚದ್ನಾ? ನೋಡಿದ್ರ ಅತ್ತಿಗೆ ನಿಮ್ಮ ಮಗನ? ಅಮ್ಮ, ಏನು ಇಬ್ರು ಹೊರಗೆ ಸೇರ್ಬಿಟ್ಟಿದ್ದೀರಾ? ಅದು ನಾನು ರೀಲ್ಸ್ ಮಾಡ್ತಾ ಇದ್ದೆ ಕಣೋ. ಅತ್ತಿಗೆಗೆ ಕ್ಯಾಮ್ರಾ ಹಿಡ್ಕೊಳ್ಳೋದೇ ಗೊತ್ತಾಗ್ತಿರ್ಲಿಲ್ಲ, ಅದಕ್ಕೆ ಹೇಳ್ಕೊಡ್ತಾ ಇದ್ದೆ ಅಲ್ವಾ ಅತ್ತಿಗೆ? ನೀನು ಇನ್ನೂ ಹೋಗ್ಲಿಲ್ವಾ? ನಾನು ಇಲ್ಲಿಂದ ಹೋಗೋದಕ್ಕೆಲ್ಲ ಬಂದಿರೋದು, ಇಲ್ಲೇ ಇರೋದಕ್ಕೆ. ಚಳಿ ಅಂತ ಮಲ್ಗಿರೋಳ್ ಮೈ ಮೇಲೆ ಕದ್ದು ಮುಚ್ಚಿ ಬಂದು ರಗ್ ಹೊತ್ಸಿ ಈಗ ಹೋಗಿಲ್ವಾ ಅಂತ ಕೇಳ್ತಿದ್ಯಲ್ಲ. ಬೆಚ್ಚಿಗೆ ಮಲ್ಗಿದ್ದಾಗ ಅದು ಹೇಗೆ ಎಚ್ಚರ ಆಗುತ್ತೆ ಮಿಸ್ಟರ್ ಸಿಂಹ? ಆಹಾ, ನರಸಿಂಹ, ನೀ ನಮ್ಮ ರವಿ ಮಾಮನ್ ಥರನೇ ರಸಿಕ, ಕಳ್ಳ ಪ್ರೀತಿ ಮಾಡ್ತೀಯ ಕದ್ದು ಕದ್ದು. ಅಲ್ಲ, ಎಲ್ಲರ ಮುಂದೆ ಅವಳನ್ನ ಬೈದು ಅವಳ ಮನ್ಸಿಗೆ ಗಾಯ ಮಾಡಿ ಅವಳನ್ನ ಹೊರಗಡೆ ಹಾಕಿ ಆಮೇಲೆ ಯಾರು ಇಲ್ಲದೆ ಇರುವಾಗ ಅವಳಿಗೆ ಬೆಡ್ಶೀಟ್ ಹಚ್ಚಿ ಅವಳ ಗಾಯಕ್ಕೆ ಮುಲಾಮ್ ಹಚ್ತೀಯಾ? ಆಹಾ, ನಾನು ಯಾವ ಪ್ರೀತಿಯಿಂದನೋ ಅವಳಿಗೆ ಬಂದು ಗೊತ್ತಿಸಲಿಲ್ಲ. ಮಾನವೀಯತೆ ದೃಷ್ಟಿಯಿಂದ ಹೊರಗೆ ಮಲಗಿದಾಳೆ ಅಂತ ಗೊತ್ತಿದೆ ಅಷ್ಟೇ. ಮಲಗಿದಾಯ್ತಾನೆ, ಹೊರಡು. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಾನಂತೂ ಇಲ್ಲಿಂದ ಹೋಗಲ್ಲ ಅಂದ್ರೆ ಹೋಗಲ್ಲ ಅಷ್ಟೇ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಸಾಧ್ಯ ಮಾಡಿ ನಾನ್ ತೋರಿಸ್ತೀನಿ. ಎಲ್ಲಿ ಹೋಗ್ತೇಮ್ಮ? ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಲೋ ನರಸಿಂಹ, ಇಷ್ಟು ದಿನ ಬೇರೆಯವ್ರ ಜೀವನದಲ್ಲಿ ಸಮಸ್ಯೆಗಳಾದ್ರೆ ನೀನು ಹೋಗಿ ಅದನ್ನ ಬಗೆಹರಿಸ್ತಿದ್ದೆ. ಈಗ ನಿನ್ನ ಜೀವನದಲ್ಲೇ ಬೆಂಕಿ ಬಿರುಗಾಳಿ ಎಲ್ಲ ಬರ್ತಾ ಇದೆಯಲ್ಲೋ. ನೋಡು, ಈ ಬೆಂಕಿ ಬೇರೆ ಕಡೆ ಎಲ್ಲ ಹರಡಿ ಸುಡೋದಕ್ಕಿಂತ ಮೊದಲು ಕಂಬಳಿ ಹಾಕಿ ಒದಿಸಿ ಅದನ್ನು ಹಾರಿಸ್ಬಿಡು. ಹೇಗಾದರೂ ಮಾಡಿ ಅವಳನ್ನ ಮನೆ ಒಳಗಡೆ ಕರ್ಕೊಂಡ್ಬಿಡು, ಇಲ್ಲ ಅಂದರೆ ನಮ್ಮನೆ ಮರ್ಯಾದೆನೇ ಹೋಗೋದು. ಮಾತಾಡಿದ್ರೆ ಸುಮ್ಮನೆ ನಿಂತ್ಕೋ. ಬೇಕೇ ಬೇಕು, ನ್ಯಾಯ ಬೇಕು. ನಿಲ್ಸೋ. ಏನು ಹೊಸ ನಾಟಕ ಮಾಡ್ತಾ ಇದೆಯಾ? ನೀನು ಹೆದರಿಸಿದ ತಕ್ಷಣ ಹೆದರ್ಕೊಳಕ್ಕೆ ನಾನು ನಿಮ್ಮಪ್ಪ ಅಲ್ಲ. ಗೊತ್ತು, ನೀನ್ ನನಗೆ ತಾಳಿ ಕಟ್ಟಿರೋ ಗಂಡ ಅಂತ. ಅದು ಆಗ, ಈಗಲ್ಲ. ನಾನು ಕಟ್ಟಿರೋ ತಾಳಿನ ನಿಮ್ಮ ಅಪ್ಪನ ಮನೆ ತೆಗೆದು ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿದಾಗಲೇ ಆಗಿ ಮುಗೀತು. ಈಗೇನು ಗಂಡ ಅಂತ ಹೇಳ್ತಾ ಇದೆಯಾ? ಯಾಕೆ ಸಿಂಹ? ಚಿಕ್ಕಮಂಗ್ಳೂರಲ್ಲಿ ಬಾಡಿಗೆ ಮನೇಲಿದ್ದಾಗ ನೀನೇ ನನಗೆ ತಾಳಿ ಕಟ್ಟಿದ್ದ ತಾನೆ? ಇಷ್ಟು ಬೇಗ ಮರ್ತೋದ್ಯಾ? ನಿಜ ತಾನೆ? ಹೇಳು ನರಸಿಂಹ. ಏನಮ್ಮ ಸಂಜನಾ, ಈ ತಾಳಿನ ನಮ್ಮ ನರಸಿಂಹನ ಕಟ್ಟಿದ್ದು? ಹ್ಞೂ ಆಂಟಿ, ಚಿಕ್ಕಮಂಗ್ಳೂರಲ್ಲಿ ನಾವಿಬ್ರು ಒಂದೇ ಮನೇಲಿ ಇರ್ಬೇಕಾದ್ರೆ ಓನರ್ ಅಂಕಲ್ ಆಂಟಿ ಮುಂದೆ ಇವ್ ನನಗೆ ತಾಳಿ ಕಟ್ಟಿದ್ದ. ಬೇಕಿದ್ರೆ ಇವನನ್ನೇ ಕೇಳಿ. ನರಸಿಂಹ, ನಿಜ ತಾನೆ? ಏನೋ ಸಿಂಹ ಇದು? ಸಿಂಹ ಬೇಟೆ ಆಡುತ್ತೆ ಅಂತ ಕೇಳಿದ್ದೆ, ಆದರೆ ಕಟ್ಕೊಂಡು ಹೆಂಡತಿಗೆ ಹೀಗೆ ಮೋಸ ಮಾಡುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಮತ್ತೆ ವಟ ವಟ ನಾವು ಮಾತಾಡ್ತೀವಿ, ಸ್ವಲ್ಪ ಸುಮ್ಮನೆ ನಿಂತ್ಕೋ. ನಾವಿದ್ದಿದ್ದು ಬಾಡಿಗೆ ಮನೆಯಲ್ಲಿ ನಾವು ಗಂಡ ಹೆಂಡತಿ ಹೌದಾ ಅಲ್ವಾ ಅಂತ ಅನುಮಾನ ಬಂದಿತ್ತು. ಅದಕ್ಕೆ ಅವ್ರು ತಾಳಿ ಕಟ್ಸಿದ್ರು.
ಅದನ್ನು 7 ಸಿನಿಮಾ ಕತೆ ಥರ ಇಲ್ಲಿ ಬಂದು ಕತೆ ಹೇಳ್ತಾರೆ. ಹೌದಾ? ಅದಕ್ಕೆ ನೀನು ಸಿನಿಮಾ ಹೀರೋ ಥರ ಚಿಕ್ಕಮಂಗ್ಳೂರಲ್ಲಿ ಅವಳಿಗೆ ತಾಳಿ ಕಟ್ಟಿ 1 ವಾರ ಸಂಸಾರ ಮಾಡಿ ಅವಳನ್ನಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಯಾ? ಯಾಕೆ ಇಲ್ಲೂ ಅವಳನ್ನ ಮನೆ ಒಳಗಡೆ ಕರ್ಕೊಂಡೋಗಿ ಇಲ್ಲೂ ಗಂಡ ಹೆಂಡತಿ ಥರನೇ ಇರ್ಬೋದಲ್ಲ? ಅದು ಮಾತ್ರ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ನೀನು ಯಾವತ್ತಿದ್ರೂ ನನ್ನ ಗಂಡನೇ. ಅದಕ್ಕೆ ಸಾಕ್ಷಿ ದೇವ್ರ ಮುಂದೆ ಕಟ್ಟಿರೋ ಈ ತಾಳಿ. ಈ ತಾಳಿ ತೋರಿಸಿ ನೀನು ನನ್ನ ಬ್ಲ್ಯಾಕ್ ಮೇಲ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ನೀನು ಎಷ್ಟೇ ನಾಟಕ ಆಡಿದ್ರು ಐ ಡೋಂಟ್ ಕೇರ್. ಅಮ್ಮ, ನನಗೆ ಡ್ಯೂಟಿಗೆ ಟೈಮ್ ಆಗ್ತಿದೆ. ನರಸಿಂಹ, ಬಿಡ ನನ್ನ ಕೈ. ನೀನಾಗೆ ನನ್ನ ಕೈನ ಹಿಡ್ಕೊಂಡು ಮನೆ ಒಳಗೆ ಕರ್ಕೊಂಡು ಹೋಗೋವರೆಗೂ ನಾನು ನಿನ್ನನ್ನು ಎಲ್ಲಿಗೂ ಹೋಗೋದಕ್ಕೆ ಬಿಡೋದಿಲ್ಲ. ಕೈ ಬಿಡು ಅಂದೆ. ಇಲ್ಲ. ನಿನ್ನಂಥ ಉಸಿರು ಒಳ್ಳಿನ ಜೊತೆಗೆ ಇಟ್ಕೊಂಡ್ರೆ ಹೋಗೋದು ನನ್ನ ಮರ್ಯಾದೆ. ಬಿಡಕ್ಕೆ ನರಸಿಂಹ, ಬಿಡಕೈನ ಅಂದೆ. ನೀನು ಮಾಡಿರೋ ಕೆಲಸಕ್ಕೆ ಇದೇ ಸರಿ. ನರಸಿಂಹ ನರಸಿಂಹ ಅಯ್ಯೋ ಹೇಳಮ್ಮ, ನನ್ನ ಮಗ ಮಾಡಿದ ಕೆಲಸದಿಂದ ನಿನ್ನ ಕೆಸರಿನಲ್ಲಿ ಬಿಡೋ ಹಾಗಾಯ್ತು. ದಯವಿಟ್ಟು ಅವನ್ನ ಬೈಬೇಡಮ್ಮ. ಪರವಾಗಿಲ್ಲ ಬಿಡಿ ಅತ್ತೆ. ಅವನೇನು ಬೇಕು ಅಂತ ಹಾಗೆ ಮಾಡಿಲ್ಲ. ನಾನು ಬಲವಂತವಾಗಿ ಅವ್ನ ಕೈ ಹಿಡಿದಿದ್ದಕ್ಕೆ ತಾನೇ ಅವನನ್ನು ತಳ್ಳಿದ್ದು. ನೋಡೆ ಎಷ್ಟು ಒಳ್ಳೆ ಹುಡುಗಿ. ಮೊಸರು ಥರ ಬೆಳ್ಳಗಿದೆ, ಈ ಕೆಸರಲ್ಲಿ ಬಿದ್ದು ಕೆಂಪಗಾಗ್ಬಿಟ್ಟೆ. ಬಾರಮ್ಮ. ಹುಷಾರಮ್ಮ, ಹುಷಾರು. ಬಾ. ಅಂಬುಜ, ಇವಳ ಹೇಗಾದ್ರೂ ಮಾಡಿ ಒಳಗಡೆ ಕರ್ಕೊಂಡು ಹೋಗ್ಬೇಕಲ್ವೇ? ಅದಕ್ಕೆ ನಾವು ಮೊದಲೇ ಸಿಂಹದ ಬೋನಲ್ಲಿ ಇದ್ದೀವಿ. ಇವಳನ್ನೇನಾದ್ರೂ ಒಳಗಡೆ ಕರ್ಕೊಂಡು ಹೋದ್ರೆ ಅಮಾಂತವಾಗಿ ನುಂಗೇ ಬಿಡ್ತಾನೆ ಅವ್ನು ನಮ್ಮನ್ನ. ಕುತ್ಕೊಮ್ಮ. ಅದಕ್ಕೆ ನೀರೇ ಬರ್ತಿಲ್ಲ. ಏನ್ ಮಾಡೋದೀಗ? ಇಲ್ಲಿ ನೀರು ಬಂದಿಲ್ಲ ಅಂದ್ರೆ ಏನು? ಬಾವಿ ಇದೆಯಲ್ಲ, ಅಲ್ಲಿಗೆ ಹೋಗೋಣ. ಆಂಟಿ, ನಿಮಗೆ ಸೇದಕ್ಕೆ ಬರುತ್ತಾ? ತಪ್ಪಮ್ಮ, ಹಾಗೆಲ್ಲ ಮಾತಾಡಬಾರ್ದು. ನನಗೆ ಬೀಡಿ ಸಿಗರೇಟ್ ಎಲ್ಲ ಸೇದಕ್ಕೆ ಬರಲ್ಲ. ಅಯ್ಯೋ ಆಂಟಿ, ನಾನು ಕೇಳಿದ್ದು ನೀರು ಸೇದಕ್ಕೆ, ಸಿಗರೇಟ್ ಅಲ್ಲ. ಅಯ್ಯೋ, ಅದು ಬೆಳಗ್ಗೆಯಿಂದ ಒಂದೇ ಸಮ ಮೊಣಕಾಲು ನೋವು ಕಣಮ್ಮ. ಅಲ್ಲ, ಮೊಣಕೈ ನೋವು ಕಣಮ್ಮ. ನಾಳೆ ಸೇರ್ತೀನಿ ಬಿಡು. ಬಾಮ. ಅಮ್ಮ, ನನಗೆ ಡ್ಯೂಟಿಗೆ ಟೈಮ್ ಆಗ್ತಿದೆ. ಬಂದೆ. ಚೂನಪ್ಪ, ನೀನು ಸ್ವಲ್ಪ ಕರ್ಕೊಂಡು ಹೋಗೋಣ. ಏನಪ್ಪ ಮಾಡಿದ್ದು ನಾನು ಬೋಸ್ಲಿ. ಹಾಗೆಲ್ಲ ಅನ್ಬೇಡ ಕಣೋ. ಅವಳ ನೋಡಿದ್ರೆ ಅಯ್ಯೋ ಅನ್ಸಲ್ವ ನಿನಗೆ? ಈಗ ಅವಳು ಬಟ್ಟೆ ಬದಲಾಯಿಸೋಕ್ಕಾದ್ರೂ ಒಂದು... ಅಮ್ಮ, ನೀನು ಏನು ಹೇಳಕ್ಕೆ ಬರ್ತೀನಿ ಅಂತ ಗೊತ್ತು. ಯಾವುದೇ ಕಾರಣಕ್ಕೂ ಅವಳು ಮನೆ ಒಳಗೆ ಬರಬಾರ್ದು. ಇಷ್ಟು ನಿಷ್ಠುರ ಆಗ್ಬಿಟ್ರೆ ಹೇಗೋ ನೀನು? ನೀವು ತಲೆ ಕೆಡ್ಸ್ಕೊಂಬೇಡಿ. ಬನ್ನಿ. ಅಲ್ಲ. ನೀ ಬಾ ಅಮ್ಮ. ಹಾಂ, ಬಂದೆ.